ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜಾರಿಗೆ ಬಂದು 1 ವರ್ಷ ಕಳೆಯುವುದರ ಒಳಗಾಗಿ ಹಗರಣಗಳ ಸರಮಾಲೆಯನ್ನೇ ನಡೆಸಿದ್ದಾರೆ. ಮೈಸೂರಿನ ಮೂಡಾ ಹಗರಣ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ, ರಾಜ್ಯದ ಗ್ಯಾರಂಟಿ ಯೋಜನೆಗಳಿಗೆ ಎಸಿಪಿಟಿ ಎಸ್ಪಿ ಯೋಜನೆಯ ಅನುದಾನ ದುರ್ಬಳಕೆ ಸೇರಿದಂತೆ ಸಾಕಷ್ಟು ಹಗರಣಗಳನ್ನು ನಡೆಸಿದ್ದಾರೆ. ಅಹಿಂದ ನಾಯಕ ಎಂದು ಹೆಸರು ಹೇಳಿಕೊಂಡು ಹಿಂದುಳಿದ ವರ್ಗದ ಜನರಿಗೆ ಪಂಗನಾಮ ಹಾಕಲು ಮುಂದಾಗಿದ್ದಾರೆ. ಇದನ್ನು ಖಂಡಿಸಿ ಈಗಾಗಲೇ ರಾಜ್ಯದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಅಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ, ಜೆಡಿಎಸ್ ವರಿಷ್ಠ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ನಡೆಸಲಾಗುತ್ತಿದ್ದು, ಎಲ್ಲಾ ಕಡೆ ಅಭೂತಪೂರ್ವ ಸ್ವಾಗತ ಹಾಗೂ ಬೆಂಬಲ ಸಿಕ್ಕಿದೆ. ಪಾದಯಾತ್ರೆ ನಾಳೆಗೆ ಕೊನೆಯಾಗಲಿದ್ದು, ಆಗಸ್ಟ್ 10ರಂದು ಮೈಸೂರಿನಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಲಾಗುತ್ತಿದೆ. ಈ ಸಮಾವೇಶಕ್ಕೆ ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚು ಕಾರ್ಯಕರ್ತರು ಮತ್ತು ಮುಖಂಡರು ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ನಂಜನಗೂಡಿನ ಪತ್ರಕರ್ತರ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಆಗ್ರಹಪಡಿಸಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಹಾಗೂ ಹಗರಣಗಳ ಬಗ್ಗೆ ಎಳೆಯಾಗಿ ತಿಳಿಸಿದರು. ಅಲ್ಲದೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಂಜನಗೂಡು ಕ್ಷೇತ್ರದವರೇ ಆದ ಎಚ್.ಸಿ. ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರಾಗಿದ್ದಾರೆ. ಆದರೆ ಯಾವುದೇ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಪರಿಶಿಷ್ಟ ಪಂಗಡಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆದಿದೆ. ಅದರ ವಿರುದ್ಧ ಕೂಡ ದೊಡ್ಡ ಮಟ್ಟದಲ್ಲಿ ತನಿಖೆ ನಡೆಸಬೇಕು ಎಂದು ಹರ್ಷವರ್ಧನ್ ವಾಗ್ದಾಳಿ ನಡೆಸಿದರು. ಇನ್ನು ನಂಜನಗೂಡಿನಲ್ಲೂ ಸಹ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ. ಕಾನೂನು ವ್ಯವಸ್ಥೆ ಹದಗೆಟ್ಟು ತಾಲೂಕು ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿದರು. ಸ್ವತಃ ನಿಮ್ಮ ಉಪಮುಖ್ಯಮಂತ್ರಿ ಕೇಳಿ ಅಲ್ಲಿಂದ ಶುರುವಾಯಿತು. ಅವರೇ ಕೊಟ್ಟಿದ್ದಲ್ಲ ದುಡ್ಡಿಲ್ಲ, ಇವಾಗ ಅವರೇ ಹೋಗ್ತಾ ಇದ್ದಾರೆ, ಒಂದೊಂದು ಕಡೆ ಅವರೇ ಹೋಗ್ತಾ ಇದ್ದಾರೆ. ದುಡ್ಡನ್ನ ಸೇರಿಸ್ಕೊಂಡು ನಾವು ಸಂಘವಲ್ಲ, ನಮ್ಮ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಎಲ್ಲ ಕಡೆ ಸೇರಿಸಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಮಿಷಿನರಿನೇ ಇವತ್ತು ನಿಂತ್ಕೊಂಡು 9ನೇ ತಾರೀಕು ಕಾರ್ಯಕ್ರಮಕ್ಕೆ ಅಲ್ಲಿ ಮಾಡ್ತಾ ಇದ್ದಾರೆ, ಚಾಲನೆ ಮಾಡ್ತಾ ಇದ್ದಾರೆ. ಎಂಟೈರ್ ಮಿಷಿನರಿ ಎಲ್ಲರೂ ತಾಕೀತು ಮಾಡ್ಬಿಟ್ಟಿದ್ದಾರೆ. ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ನಮ್ಮ ಟೀಚರ್ಸ್ ಅವರಿಗೆ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ವಿತೌಟ್ ಫೇಲ್ ಬರಬೇಕು ಅಂತ ಕಾರ್ಯಕ್ರಮ. ಡಿಸಿ ಏನು ಕಾರ್ಯಕ್ರಮ ಮಂಜೂರಿ ಸಕ್ಸಸ್ ಮಾಡಬೇಕು ಹಾಗೆ ಅಂತ 1 ಲಕ್ಷಕ್ಕಿಂತ ಜಾಸ್ತಿ ಜನ ಸೇರಿಸಬೇಕು ಅಂತ ಜಾಗ ಇಳಿಸದೆ 60,000-70,000 ಅಷ್ಟೇ. ತಿಕ್ಕುಲಾಗ ಹೊಡೆದ್ರು ಜನ ಸೇರಲ್ಲ. ಅದರಲ್ಲಿ ಅದಕ್ಕಿಂತ ಜಾಸ್ತಿ ಜನ ಸೇರಿಸಬೇಕು ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅದನ್ನು ನನಗೆ ಗೊತ್ತಿಲ್ಲ. ಈ SC/ST ಆದರೆ ಅದನ್ನು ಬಳಸ್ಕೊಂಡಿರ್ತಾರೆ. ನಮ್ಮೆಲ್ಲರೆಲ್ಲ ನಮ್ಮವರು ಅದಕ್ಕೂ ಸೇರಿಸ್ಬಿಟ್ಟಿರ್ತಾರೆ. ಅದಕ್ಕೆ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಈ MP ಎಲೆಕ್ಷನ್ ಕರೆಕ್ಟಾಗಿ 2 ತಿಂಗಳು 3 ತಿಂಗಳಿಂದ ಕೊಟ್ಟಿರಲಿಲ್ಲ ದುಡ್ಡು. ಕರೆಕ್ಟಾಗಿ MP ಎಲೆಕ್ಷನ್ ಬಂದಾಗ ಎಲ್ಲ ಖಾತೆಗೂ ಜಮಾಯಿಸ್ಬೇಕು. ಈಗಲೂ ಕೂಡ ದುಡ್ಡು ಬಂದಿಲ್ಲ. ಈಗ ಮೋದಿ TP ಎಲೆಕ್ಷನ್ ಬಂದಾಗ ಆಗ ಒಟ್ಟಿಗೆ ಸೇರಿಸ್ಕೊಂಡು ಕೊಟ್ಬಿಡ್ತಾರೆ. ಇದೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗ್ತಿರೋದನ್ನು ಸರಿ ಹೇಳಿದ್ರು. ಇತ್ತೀಚೆಗೆ ಸ್ವತಃ ಉಪಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಕ್ಷೇತ್ರದಲ್ಲಿ ರೈತರಿಗೆ ಏನು ಬೆಲ್ಲ ಕಡಿಮೆ ಮಾಡ್ತಿದ್ದಾರೆ, ತೀವ್ರವಾಗಿ BHS ಅವರನ್ನ ಖಂಡಿಸ್ತಾ ಇದ್ದಾರೆ. ಪಾಪ BHS ಅವರು